ನಮಸ್ತೆ ಸ್ನೇಹಿತರೆ, ಈ ಹಿಂದೆ ಮಕರ ರಾಶಿ ಮತ್ತು ತುಲಾ ರಾಶಿಯವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ವ್ಯಕ್ತಿತ್ವ, ಸ್ವಭಾವ, ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ಹೇಳಿದಂಗೆ ಈ ಒಂದು ವಿಡಿಯೋ ಅಧ್ಯಯನ ಮತ್ತು ನಾನು ಕಂಡಂತೆ ಒಂದಷ್ಟು ಕನ್ಯಾ ರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಇನ್ಯಾಕ್ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬುದ್ಧಿವಂತಿಕೆಗೆ ಮತ್ತೊಂದು ಹೆಸರೇ ಕನ್ಯಾ ರಾಶಿ. ಕನ್ಯಾ ರಾಶಿಯ ವ್ಯಕ್ತಿಗಳು ಬುದ್ಧಿವಂತರಾಗಿದ್ದು ತಮ್ಮ ಜ್ಞಾನಾರ್ಜನೆಯನ್ನ ವಿಸ್ತರಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಬುಧ ಗ್ರಹದಿಂದ ಆಳಲ್ಪಡುವ ಈ ರಾಶಿಯವರು ತುಂಬಾನೇ ಸಿಸ್ಟಮ್ಯಾಟಿಕ್ ಜೀವನ ಶೈಲಿ, ಶಿಸ್ತುಬದ್ಧ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಆದಷ್ಟು ಯಾವುದರಲ್ಲೂ ಲೋಪದೋಷಗಳಾಗದಂತೆ ನೋಡಿಕೊಳ್ಳಲು, ಕೆಲಸಗಳನ್ನು ನಿರ್ವಹಿಸಲು ಶ್ರಮಿಸ್ತಾರೆ. ಇವರು ಆದರ್ಶವಾದಿಗಳಾಗಿದ್ದು ಮಾಡುವ ಎಲ್ಲಾ ಕೆಲಸದಲ್ಲೂ ಪರಿಪೂರ್ಣತೆಯನ್ನು ಬಯಸ್ತಾರೆ. ಕೆಲಸ ಯಾವುದೇ ಇರಲಿ, ಒಳ್ಳೆ ಪ್ಲಾನಿಂಗ್ ಮಾಡೋ ಮೂಲಕ ಆ ಕೆಲಸವನ್ನ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ಮುಗಿಸುವ ಪ್ರತಿಭಾವಂತರಾಗಿರ್ತಾರೆ. ಜವಾಬ್ದಾರಿಯುತ ವ್ಯಕ್ತಿಗಳಾಗಿರುವ ಇವರು ಉತ್ತಮ ನಾಯಕತ್ವದ ಗುಣವನ್ನು ಹೊಂದಿದ್ದು ತಂಡದ ಯಶಸ್ವಿ ನಾಯಕರಾಗಿ ಗುರುತಿಸಿಕೊಳ್ತಾರೆ. ಕನ್ಯಾ ರಾಶಿಯವರು ಕಾಲ್ಪನಿಕ ಜಗತ್ತಿನಲ್ಲಿ ಅಥವಾ ಕಲ್ಪನಾ ಲೋಕದಲ್ಲಿ ವಾಸಿಸುವುದಿಲ್ಲ. ವಾಸ್ತವದಲ್ಲಿ ಬದುಕುವ ಪಕ್ಕಾ ಪ್ರಾಕ್ಟಿಕಲ್ ಮಂದಿ. ಇನ್ನು ಕನ್ಯಾ ರಾಶಿಯವರು ಯಾರನ್ನೂ ಅಷ್ಟು ಈಸಿಯಾಗಿ ನಂಬೋದಿಲ್ಲ ನೋಡಿ. ಎಲ್ಲವನ್ನು ವಿಶ್ಲೇಷಣಾತ್ಮಕ ಮನಸ್ಥಿತಿಯಲ್ಲೇ ನೋಡ್ತಾರೆ. ಯಾರು ಸರಿ, ಯಾರು ತಪ್ಪು, ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ಎಡವಟ್ಟು ಅನ್ನೋದನ್ನ ತಿಳಿಯುವ ಶಕ್ತಿ ಮತ್ತು ನಿರ್ಧರಿಸುವ ಗುಣ ಇವರಲ್ಲಿರುತ್ತೆ. ಹಾಗೆಯೇ ಅದೆಂಥದ್ದೇ ಕಠಿಣ ಸಮಸ್ಯೆಗಳಿದ್ರೂ ಅದಕ್ಕೆ ಪರಿಹಾರ ಇವರ ಬಳಿ ಶತಸಿದ್ಧ. ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಲ್ಲಿ ಪರಿಣಿತರು. ಆದಷ್ಟು ಗೊಂದಲ, ಸಂಘರ್ಷಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಬಯಸುತ್ತಾರೆ. ಕನ್ಯಾ ರಾಶಿಯವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗಳು ಮತ್ತು ವಿಶ್ವಾಸಕ್ಕೆ ಅರ್ಹರಾಗಿರ್ತಾರೆ. ನೇರ ನಡೆನುಡಿ ಸ್ವಭಾವ. ಇತರರ ಕುರಿತು ಏನೇ ಭಾವನೆ, ಅಭಿಪ್ರಾಯಗಳಿದ್ರೂ ಅದನ್ನ ಯಾವುದೇ ಮುಚ್ಚುಮರೆ ಇಲ್ಲದೆ ವ್ಯಕ್ತಪಡಿಸ್ತಾರೆ. ಏನಾದರೂ ಸತ್ಯ ಹೇಳಿದ್ರೆ ಅದರಿಂದ ನೋವಾಗಬಹುದು, ಪರಿಣಾಮ ಕೆಟ್ಟದಾಗಿರಬಹುದು ಎಂಬುದನ್ನು ಕೂಡ ಇವರು ಯೋಚಿಸುವುದಿಲ್ಲ. ಯಾಕಂದ್ರೆ ಇವರು ಸುಳ್ಳನ್ನ ಹೇಳಲು ಇಷ್ಟಪಡುವುದಿಲ್ಲ. ಕನ್ಯಾ ರಾಶಿಯವರು ಅನಗತ್ಯವಾಗಿ ಯಾವುದೇ ಪರಿಸ್ಥಿತಿ ಇರಲಿ ಭಾವುಕರಾಗಿ ಪ್ರತಿಕ್ರಿಯೆ ಕೊಡುವುದಿಲ್ಲ. ಹಾಗೆ ತಮ್ಮ ಭಾವನೆಗಳನ್ನು ಕೂಡ ಯಾರೊಂದಿಗೂ ಬೇಗ ಹಂಚಿಕೊಳ್ಳುವುದಿಲ್ಲ. ತಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕನ್ಯಾ ರಾಶಿಯವರಿಗೆ ತಿಳಿದಿದ್ದು ಇವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಲು ಯಾರಿಗೂ ಕೂಡ ಅವಕಾಶ ಕೊಡುವುದಿಲ್ಲ. ಇವರ ಮೈಂಡ್ ವಾಶ್ ಮಾಡಿ ಪುಸಲಾಯಿಸಿ ಕಾರ್ಯ ಸಾಧನೆ ಮಾಡಿಕೊಳ್ತೇವೆ ಅಂತ ಯಾರಾದ್ರೂ ಅಂದುಕೊಂಡ್ರೆ ಅದು ಸಾಧ್ಯವಾಗದ ಕೆಲಸ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಅಂತರ್ಮುಖಿಗಳಾಗಿರ್ತಾರೆ. ಅಂದರೆ ಇಂಟ್ರೋವರ್ಟ್. ಒಂಟಿಯಾಗಿರುವುದು ಅಥವಾ ತಮ್ಮ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಬೆರಳೆಣಿಕೆಯಷ್ಟು ಸ್ನೇಹಿತರ ಜೊತೆಗೆ ಟೈಮ್ ಕಳೆಯುವುದಕ್ಕೆ ಇವರು ಬಯಸ್ತಾರೆ. ಸಹಾಯ ಮನೋಭಾವದ ಕನ್ಯಾ ರಾಶಿಯವರು ಕಾಳಜಿ ಉಳ್ಳವರಾಗಿದ್ದು ಅಗತ್ಯ ಇರುವವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಕನ್ಯಾ ರಾಶಿಯವರು ಭೂಮಿ ತೂಕದ ವ್ಯಕ್ತಿಗಳು. ಶೋ ಆಫ್ ಮಾಡುವ ಅಥವಾ ಆಡಂಬರದ ಜನರಿಂದ ಸಾಧ್ಯವಾದಷ್ಟು ಇವರು ಅಂತರವನ್ನ ಕಾಯ್ದುಕೊಳ್ಳಲು ಇಷ್ಟಪಡುತ್ತಾರೆ. ಇನ್ನು ಕನ್ಯಾ ರಾಶಿಯವರಿಗೆ ಬಿಸ್ನೆಸ್, ಕಲೆ, ಸೌಂದರ್ಯ, ಸಿನಿಮಾ ಇಂಡಸ್ಟ್ರಿ, ಮೀಡಿಯಾ, ನಿರ್ವಹಣೆ, ಶಿಕ್ಷಣ ಮತ್ತು ಬೋಧನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವುದಕ್ಕೆ ಇಷ್ಟ ಇರುತ್ತೆ. ಹಾಗೆಯೇ ಅವರು ಅಡ್ಮಿನಿಸ್ಟ್ರೇಟಿವ್, ಸರ್ಕಾರಿ ಇಲಾಖೆಗಳು, ಸಾಫ್ಟ್ವೇರ್ ಇಂಜಿನಿಯರ್, ಪ್ರೋಗ್ರಾಮರ್ಗಳು, ಚಾರ್ಟೆಡ್ ಅಕೌಂಟ್ಗಳು, ಗಣಿತಶಾಸ್ತ್ರ, ಹೂಡಿಕೆ, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಕ್ಷೇತ್ರ ಸೇರಿದಂತೆ ಕಾನೂನು ಕ್ಷೇತ್ರಗಳು ಕೂಡ ಕನ್ಯಾ ರಾಶಿಯವರಿಗೆ ಆಗಿ ಬರುತ್ತೆ. ಇನ್ನು ಕನ್ಯಾ ರಾಶಿಗೆ ಸೇರಿದಂತಹ ವ್ಯಕ್ತಿಗಳು ತಮ್ಮ ಸಂಗಾತಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರ ಭಾವನೆಗಳಿಗೆ ಸ್ಪಂದಿಸ್ತಾರೆ. ಅವರನ್ನ ಸಂತೋಷವಾಗಿ ಇಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸಂಗಾತಿಯ ಬಗ್ಗೆ ಉತ್ತಮ ಕಾಳಜಿ ಇವರಿಗಿರುತ್ತೆ. ಆದ್ರೆ ಇವರ ದಾಂಪತ್ಯ ಜೀವನದಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡುವುದನ್ನ, ಮೂಗು ತೂರಿಸುವುದನ್ನ ಇವರು ಸಹಿಸುವುದಿಲ್ಲ. ಕನ್ಯಾ ರಾಶಿಗೆ ಸೇರಿದಂತಹ ಹೆಚ್ಚು ಮಂದಿ ಪ್ರೇಮ ವಿವಾಹವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ತುಂಬಾ ಒಳ್ಳೆಯ ಸ್ನೇಹಿತ ಬಳಗ ಇರುತ್ತೆ. ಬೆರಳೆಣಿಕೆಯಷ್ಟು ಮಂದಿ ಇದ್ರೂ ಕೂಡ ಅವರೆಲ್ಲರೂ ಪ್ರಾಮಾಣಿಕವಾಗಿ ಇವರ ಜೊತೆಗೆ ಇರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಕನ್ಯಾ ರಾಶಿಯವರೊಂದಿಗೆ ಬೆಳೆಸುವಂತಹ ಸ್ನೇಹ ದೀರ್ಘಕಾಲದವರೆಗೆ ಉಳಿಯುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಏನೇನು ಬಾಧಿಸಬಹುದು ಅಂದ್ರೆ ಕಿಬ್ಬೊಟ್ಟೆಯ ಸಮಸ್ಯೆಗಳು, ಮೂಳೆ ಸಮಸ್ಯೆಗಳು, ಹಾಗೆಯೇ ಚರ್ಮದ ಅಲರ್ಜಿಗಳು, ಬೆನ್ನು ನೋವು, ಕೀಲು ನೋವು, ಕಿವಿ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಕನ್ಯಾ ರಾಶಿಯವರಲ್ಲಿ ಎಷ್ಟು ಪಾಸಿಟಿವ್ ಗುಣಗಳನ್ನು ನೋಡಿದ್ವೋ ಹಾಗೆಯೇ ಒಂದಷ್ಟು ನೆಗೆಟಿವ್ ಗುಣಗಳು ಕೂಡ ಇದೆ. ಅವರಲ್ಲಿನ ನಕಾರಾತ್ಮಕ ಅಂಶಗಳು ಯಾವುದಪ್ಪ ಅಂದರೆ ಕನ್ಯಾ ರಾಶಿ ವ್ಯಕ್ತಿಗಳ ಜೊತೆಗೆ ಹೆಚ್ಚು ಸಮಯ ಕಳೆಯೋದಿದೆಯಲ್ಲ, ಇದು ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಈ ರಾಶಿಯವರು ಹೆಚ್ಚು ಪ್ರಾಬಲ್ಯವನ್ನು ಹೊಂದಿರ್ತಾರೆ. ಅವರಿಗೆ ಕೆಲ ಜನರ ಬಗ್ಗೆ ಕೆಲವೊಂದು ಭಾವನೆಗಳಿರುತ್ತೆ. ಅದು ಎಂದಿಗೂ ಕೂಡ ಬದಲಾಗುವುದಿಲ್ಲ. ಹಾಗಾಗಿ ಕೆಲವೊಮ್ಮೆ ಕನ್ಯಾ ರಾಶಿಯವರು ಹೆಚ್ಚು ಟೀಕೆಗೂ ಕೂಡ ಗುರಿಯಾಗ್ತಾರೆ. ಇನ್ನು ಕನ್ಯಾ ರಾಶಿಯವರು ಹೆಚ್ಚಾಗಿ
ಜಡ್ಜ್ ಮಾಡ್ತಾರೆ, ತೀರ್ಪು ನೀಡುವ ಸ್ವಭಾವವನ್ನ ಹೊಂದಿರ್ತಾರೆ. ಈ ಗುಣ ಎಷ್ಟೋ ಮಂದಿಗೆ ಇಷ್ಟ ಆಗುವುದಿಲ್ಲ. ಹಾಗಾಗಿ ಒಂದಷ್ಟು ಮಂದಿ ಇವರನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆಯೂ ಕೂಡ ಇರುತ್ತೆ. ಆದರೆ ಕನ್ಯಾ ರಾಶಿಯವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೋ, ಅವರ ಜಡ್ಜ್ಮೆಂಟ್ ಕೆಲವು ವಿಷಯಗಳಲ್ಲಿ ಏನಿರುತ್ತೋ ಅದು ಅನೇಕ ಸಂದರ್ಭಗಳಲ್ಲಿ ಸರಿ ಇರುತ್ತೆ ಕೂಡ. ಇದಿಷ್ಟು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿ. ಹಾಗೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.